ಇನ್ನೂ ಹೆಚ್ಚಿನ ವಿಡಿಯೋಸ್ಗಳಿಗಾಗಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ಗುಡ್ ಮೋದಿಕೇರ್ ಮಾರ್ನಿಂಗ್ ಸ್ನೇಹಿತರೆ, ವಾರ್ಮ್ ವೆಲ್ಕಮ್ ಟು ಒನ್ಸ್ ಅಗೈನ್ ಮೋದಿಕೇರ್ ವೆಲ್ ರೇಂಜ್ ಆಫ್ ಸಪ್ಲಿಮೆಂಟೇಶನ್ ವಿಡಿಯೋ ಟ್ಯುಟೋರಿಯಲ್ಸ್ ಅಲ್ಲಿ ಇವತ್ತು ನಾವು ಮಾತಾಡ್ತಾ ಇದ್ದೀವಿ ನಮ್ಮ ಆರೋಗ್ಯಕ್ಕೋಸ್ಕರ ಡಿಟಾಕ್ಸ್ ಅನ್ನುವಂತಹ ಮೋದಿಕೇರ್ ಒದಗಿಸುವಂತಹ ಒಂದು ಉತ್ಪನ್ನ, ಉನ್ನತ ಮಟ್ಟದ ಉತ್ಪನ್ನ ಡಿಟಾಕ್ಸ್ ಅಂತ ಕರಿತೀವಿ. ಅದರ ಬಗ್ಗೆ ವಿಶೇಷವಾದ ಗುಣಗಳನ್ನ ನೋಡೋಣ, ಉಪಯೋಗಗಳನ್ನ ಗಮನಿಸೋಣ, ಅದರ ಬಗ್ಗೆ ಚರ್ಚೆ ಮಾಡೋಣ. ಚರ್ಚೆ ಮಾಡೋದಕ್ಕಿಂತ ಮುಂಚೆ ಕೆಲವು ಅಂಶಗಳನ್ನ ನಾವು ಅರ್ಥ ಮಾಡ್ಕೋಬೇಕು. ನಮ್ಮ ದೇಹದಲ್ಲಿ ವಿಷಪೂರಿತ ಅಂಶಗಳು ಯಾವ ರೀತಿಯಲ್ಲಿ ನಮಗೆ ಶೇಖರಣೆ ಆಗ್ತಾ ಹೋಗುತ್ತೆ, ಸೇರ್ಕೊಳ್ತಾ ಹೋಗುತ್ತೆ ಅಂತ ಗಮನಿಸೋದಾದ್ರೆ, ನಾವು ತಿನ್ನುವಂತಹ ಆಹಾರ ಪದಾರ್ಥಗಳು, ಜಂಕ್ ಫುಡ್, ಸೊ ಸ್ಮೋಕ್, ಯಾರಿಗೆ ಲೈಕ್ ಈ ರೀತಿ ಸ್ಮೋಕಿಂಗ್ ಹ್ಯಾಬಿಟ್ಸ್ ಇದೆಯೋ, ನಮ್ಮ ಪರಿಸರ ಮಾಲಿನ್ಯ ಅಂತ ನಾವೇನ್ ಕರಿತೀವಿ, ಎಕ್ಸೆಸಿವ್ ಡ್ರಗ್ ಅಥವಾ ಇಂಟೇಕ್ ಆಫ್ ಮೆಡಿಕೇಶನ್ಸ್, ಪ್ರತಿನಿತ್ಯ ಲೈಕ್ ಔಷಧಿಗಳನ್ನು ಸೇವಿಸುವಂತಹವರು, ಪ್ರಿಸರ್ವೇಟರ್ಸ್ ವಿಚ್ ಹಾವ್ ಬಿನ್ ಯೂಸ್ಡ್ ಇನ್ ದ ಫುಡ್, ಆಹಾರ ಪದಾರ್ಥಗಳಲ್ಲಿ ನಾವು ಬಳಸುವಂತಹ ಪ್ರಿಸರ್ವೇಟರ್ಸ್ ಆಗಿರಬಹುದು, ಕಲರ್ಸ್ ಆಗಿರಬಹುದು, ಕೃತಕ ಕೆಮಿಕಲ್ಸ್ ಆಗಿರಬಹುದು, ಆರ್ಟಿಫಿಷಿಯಲ್ ಕೆಮಿಕಲ್ಸ್ ಅಂತ ಏನ್ ಹೇಳ್ತೀವಿ. ಸೊ ಇವೆಲ್ಲವೂ ಪ್ರತಿನಿತ್ಯ ಒಂದಲ್ಲ ಒಂದು ರೀತಿಯಲ್ಲಿ ನಮ್ಮ ದೇಹವನ್ನ ಸೇರ್ತಾ ಇರುತ್ತೆ, ನಮ್ಮ ರಕ್ತವನ್ನ ಅಶುದ್ಧಗೊಳಿಸ್ತಿರುತ್ತೆ, ನಮ್ಮ ದೇಹವನ್ನ ಡ್ಯಾಮೇಜ್ ಮಾಡ್ತಿರುತ್ತೆ. ಇವುಗಳ ವಿರುದ್ಧ ನಮಗೆ ರಕ್ಷಣೆ ಬೇಕು. ಸೊ ಈ ಒಂದು ಕಲಬೆರಕೆ, ಕಂಟಾಮಿನೇಷನ್ ಅಥವಾ ಅಶುದ್ಧತೆಯನ್ನ ಶುದ್ಧ ಮಾಡಬೇಕು, ಪ್ಯೂರಿಫಿಕೇಶನ್ ಮಾಡಬೇಕು, ಟಾಕ್ಸಿನ್ಸ್ ಅನ್ನ ದೇಹದ ಹೊರಗಡೆ ಕಳಿಸಬೇಕು, ಹಾಕ್ಬೇಕು ಅಂತ ಹೇಳಿದ್ರೆ ನಮಗೆ ಈ ಒಂದು ಪ್ರಾಡಕ್ಟ್ ನ ವಿಶೇಷ ಅರ್ಥ ಆಗ್ತದೆ. ಎಫೆಕ್ಟ್ಸ್ ಆಫ್ ಟಾಕ್ಸಿನ್ಸ್ ಆನ್ ಸ್ಕಿನ್ ಅಂಡ್ ಬಾಡಿ. ಸೊ ಈ ರೀತಿ ಟಾಕ್ಸಿನ್ಸ್ ಗಳು ನಮ್ಮ ದೇಹದ ಒಳಗಡೆ ಸೇರುವುದರಿಂದ ಹಲವಾರು ರೀತಿಯಲ್ಲಿ ನಮಗೆ ಪ್ರಭಾವ ಉಂಟಾಗಬಹುದು. ಒಂದು ರೀತಿಯಲ್ಲಿ ದೇಹದ ದುರ್ಗಂಧ ಅಥವಾ ಬ್ಯಾಡ್ ಬ್ರೀತ್ ಬರುವಂತದ್ದು, ಸೋರಿಯಾಸಿಸ್ ಅಂತ ಚರ್ಮ ರೋಗದ ಸಮಸ್ಯೆಗಳು ಬರುವಂತದ್ದು, ರೋಗ ನಿರೋಧಕ ಶಕ್ತಿ ಕಡಿಮೆ ಆಗುವಂತದ್ದು, ಪದೇ ಪದೇ ಸಿಕ್ಕಿಗೆ ಒಳಗಾಗುವಂತದ್ದು, ಅದ್ರ ಜೊತೆಗೆ ಚರ್ಮದ ಸಮಸ್ಯೆಗಳು ಲೈಕ್ ಸಣ್ಣ ಪುಟ್ಟ ಸಮಸ್ಯೆಗಳು ನಾವು ನೋಡ್ತಾ ಇರ್ತೀವಿ, ಪಿಂಪಲ್ಸ್ ಅಥವಾ ಮೊಡವೆಗಳು ಬರುವಂತದ್ದು, ಎಕ್ಸಿಮಾ ಅಂತ ಕರಿತೀವಿ, ಕರಪಾಣಿ ಅಂತ ನಾವು ಕನ್ನಡದಲ್ಲಿ ಹೇಳ್ತೀವಿ, ಕಾಣಿಸ್ಕೊಳ್ಳುವಂಥದ್ದು, ಲಿವರ್ ಸ್ಪಾಟ್ಸ್ ಆನ್ ದ ಸ್ಕಿನ್, ಚರ್ಮದ ಮೇಲೆ ಕಂದು ಬಣ್ಣದ ಒಂದು ಕಲೆಗಳು ಉಳ್ಕೊಳ್ಳುವಂಥದ್ದು, ಅಂಡ್ ಲಿವರ್ನ ಸಾಮರ್ಥ್ಯ ಕಳ್ಕೊಳ್ಳುವಂಥದ್ದು, ಹಾಗೂ ಡೈಜೆಷನ್ ರಿಲೇಟೆಡ್ ಪ್ರಾಬ್ಲಮ್ಸ್ ನಮಗೆ ಉದ್ಭವ ಆಗುವಂಥದ್ದು. ಸೊ ಇಷ್ಟೆಲ್ಲ ನಮಗೆ ಒಂದು ಪರಿಣಾಮಗಳು ಈ ಒಂದು ಟಾಕ್ಸಿನ್ಸ್ ಅನ್ನ ನಮ್ಮ ದೇಹದ ಒಳಗಡೆ ನಾವು ತರಿಸ್ಕೊಳ್ಳೋದ್ರಿಂದ, ಹಲವಾರು ರೀತಿಯಲ್ಲಿ ನಮಗೆ ಲೈಕ್ ದೇಹಕ್ಕೆ ಸೇರೋದ್ರಿಂದ, ಸೊ ಇದರ ವಿರುದ್ಧ ನಾವು ಹೋರಾಡೋದಕ್ಕೆ ನಾವು ಲಾಂಚ್ ಮಾಡಿದಂತಹ ಒಂದು ಪ್ರಾಡಕ್ಟ್ ಡಿಟಾಕ್ಸ್. ಇವತ್ತು ಮೋದಿಕೇರ್ ಸಂಸ್ಥೆ ತುಂಬಾ ಪ್ರೌಡ್ ಆಗಿ ಇದನ್ನ ನಮಗೆ ಒದಗಿಸಿಕೊಡ್ತಾ ಇದೆ. ಒಂದು 8 ಒಂದು ಮೂಲಿಕೆಗಳಿಂದ ಸೇರ್ಪಟ್ಟಂತಹ ಒಂದು ಉತ್ಪಾದನೆ ಮಾಡಿದಂತಹ ಒಂದು ಟ್ಯಾಬ್ಲೆಟ್ ಇದು. ನ್ಯಾಚುರಲ್ ಹರ್ಬ್ ಇಂದ ಉತ್ಪಾದನೆ ಮಾಡಿದಂತಹ ಒಂದು ಟ್ಯಾಬ್ಲೆಟ್ ಇದು. ಪವರ್ ಆಫ್ 8 ನ್ಯಾಚುರಲ್ ಹರ್ಬ್ಸ್ ಅಂತಾನೆ ಕರಿತೀವಿ. ಅದರಲ್ಲಿ ನೋಡೋಣ, ನೀಮ್ ಅಂತ ಹೇಳ್ತೀವಿ, ಬೇವು, ಕುಟುಕಿ, ಟ್ರಿಪಲಾ, ಬಾಪ್ಚಿ ಅಂತ ಹೇಳ್ಬಿಟ್ಟು, ಕಾಲಮೇಘ್ ಅಂತ ಹೇಳಿ, ವರುಣ ಅಂತ ಹೇಳಿ, ರೋಹಿಟಕ ಹಾಗೂ ಭೃಂಗರಾಜ್. ಸೊ 8 ವಿಧವಾದ ಮೂಲಿಕೆಗಳಿಂದ ಉತ್ಪಾದನೆ ಮಾಡಿದಂತಹ ಪ್ರಾಡಕ್ಟ್ ಆಗಿರುತ್ತೆ ಸ್ನೇಹಿತರೆ. ಸೊ ಒಂದೊಂದೇ ನೋಡೋದಾದ್ರೆ, ನಮಗೆ ಬೇವಿನ ಬಗ್ಗೆ ನಮಗೆ ಗೊತ್ತೇ ಇದೆ, ನೀಮ್ ಅಂತ ಹೇಳ್ತೀವಿ. ಸೊ ಸಾಕಷ್ಟು ಒಂದು ಆಂಟಿ ಫಂಗಲ್, ಆಂಟಿ ಬ್ಯಾಕ್ಟೀರಿಯಲ್, ಆಂಟಿ ವೈರಲ್ ಪ್ರಾಪರ್ಟಿ, ಸಾಕಷ್ಟು ಒಂದು ರೀತಿಯ ಬ್ಯಾಕ್ಟೀರಿಯಾ, ವೈರಸ್ ಹಾಗೂ ಫಂಗಸ್ ವಿರುದ್ಧ ಹೋರಾಡೋದಕ್ಕೆ, ರೆಸಿಸ್ಟೆನ್ಸ್ ಪವರ್ ಅನ್ನು ನಮ್ಮ ದೇಹದಲ್ಲಿ ಕೊಡೋದಕ್ಕೆ, ಹಾಗೂ ವಿಷಪೂರಿತ ಜೀವಾಣುಗಳನ್ನ ದೇಹದಿಂದ ಹೊರಗಡೆ ಹಾಕ್ಲಿಕ್ಕೆ ನಮಗೆ ಸಾಧ್ಯವಾಗುವಂತಹ ಕೆಲಸಗಳನ್ನ ನೀಮ್ ಮಾಡ್ಕೊಡುವಂಥದ್ದು. ಅದೇ ರೀತಿ ಕಾಲಮೇಘ ಅಂತ ಏನು ಹೇಳ್ತೀವಿ, ಇದು ಸಹ ನಮ್ಮ ಜೀರ್ಣಕ್ರಿಯೆಗಳನ್ನ ಸರಿಯಾದ ಕ್ರಮದಲ್ಲಿ ನಡೆಸುವಂತಹ, ಹಾಗೂ ಈ ಒಂದು ವಿಷಪೂರಿತ ಜೀವಾಣುಗಳನ್ನ ಅಥವಾ ಟಾಕ್ಸಿನ್ಸ್ ಅನ್ನ ನಮ್ಮ ದೇಹದಿಂದ ಹೊರಗಡೆ ಹಾಕೋದಕ್ಕೆ ನಮಗೆ ಸಾಧ್ಯ ಅಥವಾ ಹೆಲ್ಪ್ ಮಾಡುತ್ತೆ. ಅದೇ ರೀತಿ ಮೂರನೇದು ಟ್ರಿಪಲಾ ಅಂತ ಹೇಳ್ತೀವಿ. ಟ್ರಿಪಲಾ ಮುಖ್ಯವಾದ ಕೆಲಸ ನಮ್ಮ ಕರುಳಿನ ಆರೋಗ್ಯ. ನಮ್ಮ ಕರುಳಿನ ಆರೋಗ್ಯ ಚೆನ್ನಾಗಿರಬೇಕು, ನಮ್ಮ ಲಿವರ್ನ ಸಾಮರ್ಥ್ಯ ಚೆನ್ನಾಗಿರಬೇಕು, ಜೀರ್ಣಕ್ರಿಯೆಗಳು ಕರೆಕ್ಟ್ ಆಗಿ ನಡೀತಿರ್ಬೇಕು, ಸರಿಯಾದ ಕ್ರಮದಲ್ಲಿ ನಡೆಯೋದಕ್ಕೆ ನಮಗೆ ಟ್ರಿಪಲಾ ಅನ್ನುವಂತಹ ಒಂದು ಮೂಲಿಕೆಗಳು ನಮಗೆ ಹೆಲ್ಪ್ ಆಗುವಂತದ್ದು. ನಾಲ್ಕನೇದು ರೋಹಿಟಕ. ಸೊ ಇಟ್ ಸ್ಟ್ರೆಂಥನ್ಸ್ ದಿ ಲಿವರ್ ಅಥವಾ ಇಟ್ ಪ್ರೊಟೆಕ್ಟ್ಸ್ ದ ಲಿವರ್. ನಮ್ಮ ಲಿವರ್ ಅನ್ನ ರಕ್ಷಣೆ ಮಾಡೋದಕ್ಕೆ, ಈ ಟಾಕ್ಸಿನ್ಸ್ ಗಳ ವಿರುದ್ಧ ಹೋರಾಡೋದಕ್ಕೆ ಸಾಕಷ್ಟು ಒಂದು ರೀತಿಯಲ್ಲಿ ಸಹಾಯಕ್ಕೆ ನಿಲ್ಲುವಂತದ್ದು, ಹಾಗೂ ರಕ್ತವನ್ನ ಶುದ್ಧ ಮಾಡುವಂತಹ ಕೆಲಸ ಕಾರ್ಯಗಳನ್ನ ರೋಹಿಟಕ ಮಾಡುವಂತದ್ದು. ಸೊ ಈ ರೀತಿ ಇಂಡೈರೆಕ್ಟ್ ಆಗಿ ನಮ್ಮ ಜೀರ್ಣಕ್ರಿಯೆಗಳಿಗೂ ಸಹ ಉತ್ತೇಜನ ನೀಡುವಂತದ್ದು ರೋಹಿಟಕ. ಹಾಗೂ ಅದೇ ರೀತಿ ಕುಟುಕಿ ಅಂತ ಹೇಳುವುದು ಸಹ ಇದು ಲಿವರ್ನ ಕೆಲಸಗಳನ್ನ ಸಕ್ರಿಯವಾಗಿ ಪಾಲ್ಗೊಳ್ಳುವಂತೆ ಅಥವಾ ಕ್ರಮಬದ್ಧವಾಗಿ ನಡೆಯುವಂತೆ ನೋಡ್ಕೊಳ್ಳುವಂತಹ ಕಾರ್ಯವನ್ನ ಕುಟುಕಿ ಮಾಡುವಂತದ್ದು. ಸೊ ಯಾವಾಗ ಲಿವರ್ನ ಕಾರ್ಯಗಳು ಚೆನ್ನಾಗಿ ನಡೀತಿರ್ತವೋ, ರಕ್ತವು ಶುದ್ಧವಾಗಿರುತ್ತೋ, ನಮಗೆ ಒಳ್ಳೆ ಹೆಲ್ದಿ ಸ್ಕಿನ್ ಅನ್ನ ಪಡ್ಕೊಳ್ಳೋದಕ್ಕೆ ನಮಗೆ ಸಾಧ್ಯ ಆಗುತ್ತೆ. ಹಾಗೂ ಬಾಪ್ಚಿ ಅನ್ನುವಂತಹ ಮೂಲಿಕೆ ಇರೋದ್ರಿಂದ ವಿಟಿಲಿಗೋ ಅಥವಾ ಲೈಕ್ ವೈಟ್ ಪ್ಯಾಚಸ್ ನಾವು ಗಮನಿಸ್ತಾ ಇರ್ತೀವಿ ಚರ್ಮದ ಮೇಲೆ ಕೆಲವರಿಗೆ, ಅಂತ ಒಂದು ಸಮಸ್ಯೆಗಳನ್ನ ನಿಯಂತ್ರಣಕ್ಕೆ ತರೋದಕ್ಕೆ, ಸುಧಾರಿಸೋದಕ್ಕೆ, ಹಾಗೂ ಫೈಟ್ ಅಗೇನ್ಸ್ಟ್ ಸೋರಿಯಾಸಿಸ್ ಅಂಡ್ ಎಕ್ಸಿಮಾ. ಸೋರಿಯಾಸಿಸ್ ಅಂತ ಚರ್ಮ ರೋಗದ ಕಾಯಿಲೆಗಳಿಗೂ, ಹಾಗೂ ಎಕ್ಸಿಮಾ ಅಂತ ಒಂದು ಸಮಸ್ಯೆಗಳನ್ನ ನಿವಾರಿಸೋದಕ್ಕೆ ಈ ಒಂದು ಬಾಪ್ಚಿ ನಮಗೆ ವಿಶೇಷವಾಗಿ ಈ ಪ್ರಾಡಕ್ಟ್ ಅಲ್ಲಿ ಹೆಲ್ಪ್ ಆಗುವಂತದ್ದು. ಅದೇ ರೀತಿ ವರ್ಣ. ಸೊ ಇಟ್ ಹೆಲ್ಪ್ ಯು ಟು ರಿಮೂವ್ ದಿ ಟಾಕ್ಸಿನ್ ಫ್ರಮ್ ದ ಬಾಡಿ ಅಂತ ಹೇಳ್ತೀವಿ. ಸಾಕಷ್ಟು ಪ್ರಮಾಣದಲ್ಲಿ ಹೊರಗಡೆ ಹಾಕೋದಕ್ಕೆ ಈ ಒಂದು ವಿಷಪೂರಿತ ಜೀವಾಣುಗಳನ್ನ, ಟಾಕ್ಸಿನ್ಸ್ ನ ಹೊರಗಡೆ ಹಾಕೋದಕ್ಕೆ ಹೆಲ್ಪ್ ಆಗುವಂತದ್ದು.
ಅಂಡ್ ಭೃಂಗರಾಜ್ ಬಂದು ನಮ್ಮ ಚರ್ಮದ ಕಾಂಪ್ಲೆಕ್ಷನ್ ಅಂತ ಏನ್ ಕರಿತೀವಿ, ಚರ್ಮದ ಛಾಯೆ ಅಂತ ಏನ್ ಕರಿತೀವಿ, ಚೆನ್ನಾಗಿ ಇಂಪ್ರೂವೈಸ್ ಮಾಡೋದಕ್ಕೆ ನಮ್ಗೆ ಹೆಲ್ಪ್ ಆಗೋದು. ಅಂಡ್ ಟೇಕ್ಸ್ ಕೇರ್ ಆಫ್ ದಿ ಹೇರ್ ಗ್ರೋತ್ ಆಲ್ಸೋ. ನಮ್ಮ ಕೂದಲಿನ ಸಾಂದ್ರತೆ ಹಾಗೂ ಕೂದಲನ್ನ ಗ್ರೋ ಆಗೋದಕ್ಕೆ ಮತ್ತೆ ರೀಡೆವಲಪ್ ಮಾಡೋದಕ್ಕೆ ನಮ್ಗೆ ಹೆಲ್ಪ್ ಆಗುವಂತದ್ದು ಭೃಂಗರಾಜ್. ಸೊ ಅದನ್ನ ನಾವಿಲ್ಲಿ ಗಮನಿಸ್ತೀವಿ. ಒಟ್ಟಾರೆ ನಾವಿದನ್ನ ಒಂದು ಅಡಿಯಲ್ಲಿ ನಾವಿದನ್ನ ಕಂಪ್ಲೀಟ್ ಆಗಿ ರೀಕಲೆಕ್ಟ್ ಮಾಡ್ಕೊಳ್ಳೋದಾದ್ರೆ, ಸೊ ಮೊದಲನೇ ಪ್ರಮುಖವಾದ ಕಾರ್ಯ, ಈ ಪ್ರಾಡಕ್ಟ್ ನ ಕಾರ್ಯ ಎಲಿಮಿನೇಷನ್ ಆಫ್ ದ ಟಾಕ್ಸಿನ್ ಫ್ರಮ್ ದ ಬಾಡಿ ಅಂತ ಹೇಳ್ತೀವಿ. ದೇಹದಿಂದ ಟಾಕ್ಸಿನ್ಗಳನ್ನ ನಿಷ್ಕ್ರಮಿಸುವುದು, ಹೊರಗಡೆ ತಳ್ಳುವುದು. ಸೊ ರಕ್ತವನ್ನ ಶುದ್ಧಿಗೊಳಿಸುವುದು, ಲಿವರ್ನ ಸಾಮರ್ಥ್ಯವನ್ನ ಅಥವಾ ಲಿವರ್ನ ಕೆಲಸಗಳನ್ನ ಸಕ್ರಿಯಗೊಳಿಸೋದು, ಸೊ ಜೀರ್ಣಕ್ರಿಯೆಗಳನ್ನ ಸಕ್ರಿಯಗೊಳಿಸೋದು, ಚರ್ಮದ ಸಮಸ್ಯೆಗಳು ಲೈಕ್ ಆಕ್ನೆ ಅಥವಾ ಪಿಂಪಲ್ಸ್ ಆಗಿರಬಹುದು, ಬ್ಲೆಮಿಷಸ್ ಅಂತ ಹೇಳ್ತೀವಿ, ಸೊ ಇವುಗಳನ್ನ ನಿವಾರಿಸುವಂತದ್ದು, ಈ ಸ್ಟೇಟಸ್ ಅನ್ನ ಇಂಪ್ರೂವೈಸ್ ಮಾಡುವಂತದ್ದು, ಚರ್ಮದ ಛಾಯೆಯನ್ನ ಇಂಪ್ರೂವೈಸ್ ಮಾಡುವಂತದ್ದು, ಹಾಗೂ ಕೂದಲಿನ ಸೌಂದರ್ಯವನ್ನ ಎಸ್ಪೆಷಲಿ ಒಂದು ಒಳ್ಳೆ ಕಂದು ಬಣ್ಣದಲ್ಲಿ ಡಾರ್ಕ್ ಕಲರ್ ಅಲ್ಲಿ ತುಂಬಾ ಸೌಂದರ್ಯವಾಗಿ ಕಾಣಿಸೋದಕ್ಕೆ ನಮಗೆ ಡಿಟಾಕ್ಸ್ ಸಹ ಹೆಲ್ಪ್ ಆಗುವಂತದ್ದು ಇಲ್ಲಿ ನಾವು ಗಮನಿಸ್ತೀವಿ ಸ್ನೇಹಿತರೆ. ಸೊ ಇದನ್ನ ಯಾರು ಬಳಸಬಹುದು, ಯಾವ ವ್ಯಕ್ತಿಗಳು ತಮ್ಮ ಆರೋಗ್ಯದ ಬಗ್ಗೆ ಕಾಳಜಿ ಇದೆಯೋ, ತಮ್ಮ ದೇಹವನ್ನ ಶುದ್ಧ ಮಾಡ್ಕೋಬೇಕು, ರಕ್ತವನ್ನ ಶುದ್ಧ ಮಾಡ್ಕೋಬೇಕು, ಚರ್ಮದ ಆರೋಗ್ಯ ಸುಧಾರಿಸಬೇಕು. ಅದರ ಜೊತೆಗೆ ಯಾವ ವ್ಯಕ್ತಿಗಳು ತುಂಬಾ ಪ್ರತಿನಿತ್ಯ ಎಕ್ಸೆಸಿವ್ ಆಗಿ ಮೆಡಿಕೇಶನ್ ತಗೊಳ್ತಾರೆ ಅಥವಾ ಈ ಒಂದು ಕರಿದ ಪದಾರ್ಥಗಳನ್ನ ತಿನ್ನೋದು, ಪ್ರೋಸೆಸ್ಡ್ ಫುಡ್ಸ್ ಅನ್ನ ಸೇವನೆ ಮಾಡೋದು, ಜಂಕ್ ಫುಡ್ ಅನ್ನ ಸೇವನೆ ಮಾಡೋದು, ಇಂಥ ವ್ಯಕ್ತಿಗಳು ಸಹ ತಮ್ಮ ಆರೋಗ್ಯವನ್ನ ಕಾಯ್ದುಕೊಳ್ಳೋದಕ್ಕೆ, ಒಳ್ಳೆ ಜೀರ್ಣಕ್ರಿಯೆಗಳನ್ನ ಕಾಯ್ದುಕೊಳ್ಳೋದಕ್ಕೆ, ಲಿವರ್ನ ಕೆಲಸಗಳು ಸಕ್ರಿಯವಾಗಿ ನಡೆಯೋದಕ್ಕೆ ನಮಗೆ ಡಿಟಾಕ್ಸ್ ಒಂದು ಅತ್ಯುನ್ನತ ಒಂದು ಹರ್ಬಲ್ ಪ್ರಾಡಕ್ಟ್ ಅಂತ ಹೇಳ್ತೀವಿ. 8 ವಿಧವಾದ ಮೂಲಿಕೆಗಳಿಂದ ಮಾಡಿದ ಪ್ರಾಡಕ್ಟ್. ಇದನ್ನ ಪ್ರತಿನಿತ್ಯ ಖಾಲಿ ಹೊಟ್ಟೆಯಲ್ಲಿ 1 ಗ್ಲಾಸ್ ನೀರಿನ ಜೊತೆಗೆ ಬೆಳಗ್ಗೆ ಒಮ್ಮೆ ಸಂಜೆ ಒಮ್ಮೆ 2 ಬಾರಿ ಇದನ್ನ ಸೇವಿಸೋದ್ರಿಂದ ಈ ಉಪಯೋಗಗಳನ್ನ ನಾವು ನೋಡಬಹುದು. ಸೊ ಇಷ್ಟ ಹೇಳ್ತಾ, ಸೊ ಈ ಪ್ರಾಡಕ್ಟ್ ಅನ್ನ ಬಳಸಿ ನೋಡಿ, ಇದರ ಉಪಯೋಗವನ್ನ ಕಂಡುಕೊಳ್ಳಿ, ಇನ್ನಷ್ಟು ಜನಕ್ಕೆ ಇದರ ಮಾಹಿತಿಯನ್ನ ತಲುಪಿಸಿ ಅಂತ ಹೇಳ್ತಾ ನಾನು ಇಲ್ಲಿಗೆ ಇದನ್ನ ನಿಲ್ಲಿಸ್ತಾ ಇದ್ದೀನಿ. ಮುಂದಿನ ವಿಡಿಯೋದಲ್ಲಿ ನಾವು ನೋಡ್ತೀವಿ ಇನ್ನೊಂದು ಅತ್ಯುನ್ನತ ಒಂದು ಪ್ರಾಡಕ್ಟ್ ಅನ್ನ ನಾವು ಮಾತಾಡ್ತೀವಿ. ಅಲ್ಲಿವರೆಗೂ ಟೇಕ್ ಕೇರ್, ಸ್ಟೇ ಸೇಫ್, ಸ್ಟೇ ಹೆಲ್ದಿ.